ಎಲ್ರಿಗೂ ನಮಸ್ಕಾರ. ಇಡೀ ರಾಜ್ಯದಲ್ಲಿ ಓದುವ ಸಂಸ್ಕೃತಿ ಅಳಿವಿನಂಚಿನಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಪುಸ್ತಕ ಓದುವ ಒಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವೀರಲೋಕ ಅಂತಕ್ಕಂತಹ ಒಂದು ಸಂಸ್ಥೆ ಪುಸ್ತಕ ಸಂತೆ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಾ ಇದೆ. ಇಡೀ ಬೆಂಗಳೂರಿಗಷ್ಟೇ ಸೀಮಿತವಾಗಿರ್ತಕ್ಕಂತಹ ಈ ಪುಸ್ತಕ ಸಂತೆ ಬೀದರ್ನಲ್ಲೂ ಆಗಬೇಕು ಅಂತ ಹೇಳಿ ಒಂದು ದೊಡ್ಡ ಪರಿಕಲ್ಪನೆಯನ್ನು ಇಟ್ಕೊಂಡು ಆ ಪುಸ್ತಕ ಸಂತೆಯನ್ನು ಜನವರಿ 24, 25, 26 ಶನಿವಾರ, ಭಾನುವಾರ, ಸೋಮವಾರ ಪ್ರತಿದಿನ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆ ತನಕ ಬೀದರ್ ನಗರದ ನೆಹರು ಸ್ಟೇಡಿಯಂ ಹತ್ತಿರ ಇರತಕ್ಕಂತಹ ಸಾಯಿ ಸ್ಕೂಲ್ ಗ್ರೌಂಡ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಇದಕ್ಕೆ ಈ ಭಾಗದಲ್ಲಿ ದೊಡ್ಡ ಪ್ರೇರಣಾ ಶಕ್ತಿ, ಈ ಒಂದು ಕನ್ನಡ ಗಡಿ ಭಾಗದ ಜಿಲ್ಲೆಯಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಉಳಿಲಿಕ್ಕೆ ಅಂತ ಹೇಳಿದ್ರೆ ನಮ್ಮ ಭಾಲ್ಕಿಯ ಹಿರೇಮಠದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ದೊಡ್ಡ ಕೊಡುಗೆ ಇರತಕ್ಕಂಥದ್ದು. ಆ ಹಿರೇಮಠ ಸಂಸ್ಥಾನದ ಒಂದು ಅಡಿಯಲ್ಲಿ ಮತ್ತು ಈ ಭಾಗದಲ್ಲಿ ಈ ಕನ್ನಡದ ಒಂದು ಧ್ವನಿಯನ್ನು ಗಟ್ಟಿ ಶಕ್ತಿ ಕೇಂದ್ರ ಉಳಿಲಿಕ್ಕೆ ನಮ್ಮ ವಾಲಿ ಮನೆತನದ ಹಿರಿಯರಾಗಿರ್ತಕ್ಕಂಥ ಶಿವಶರಣಪ್ಪ ವಾಲಿಯವರ ದೊಡ್ಡ ಶಕ್ತಿ. ಅಂದರೆ ಈ ಭಾಗದಲ್ಲಿ ಅವರು ಬೆಳೆಸಿರ್ತಕ್ಕಂತಹ ಈ ಉತ್ತರ ಕರ್ನಾಟಕ ಅಂತ ಹೇಳ್ಬಿಟ್ಟು ಏನು ಈ ನ್ಯೂಸ್ ಇದೆ, ಪತ್ರಿಕೆ ಇದೆ, ಅದು ದೊಡ್ಡ ಒಂದು ಕೊಡುಗೆ ಈ ಜಿಲ್ಲೆಗೆ ಕನ್ನಡ ಉಳಿಸಲಿಕ್ಕೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪ್ರೇರಣೆಯನ್ನಾಗಿಟ್ಕೊಂಡು ಬಹಳಷ್ಟು ಸಮಾಜಮುಖಿಗಳನ್ನು ಕೆಲಸನ ಮಾಡ್ತಿದ್ದಾರೆ. ನಮ್ಮಂಥ ಯುವಕರಿಗೆ ಪ್ರೇರಣಾ ಶಕ್ತಿಯಾಗಿರ್ತಕ್ಕಂಥವರು ಹಿರಿಯರಾಗಿರ್ತಕ್ಕಂಥ ಶಿವಶರಣಪ್ಪ ವಾಲಿಯವರು. ಅವರ ದಾರಿಯಲ್ಲಿಯೇ ಅವರ ಸುಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ರಜನೀಶ್ ವಾಲಿಯವರು ಕೂಡ HKE ಸೊಸೈಟಿಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನೇ ಅವರು ಮಾಡ್ತಾ ಇದ್ದಾರೆ. ಸೈನಿಕ್ ಸ್ಕೂಲ್ ಥರದಿರ್ಬೋದು, ಒಳ್ಳೊಳ್ಳೆ ಸ್ಟಡಿ ಸರ್ಕಲ್ ಮುಖಾಂತರ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಸುಪುತ್ರರಾಗಿರ್ತಕ್ಕಂಥ ಯುವ ಉತ್ಸಾಹಿ ಕನ್ನಡವನ್ನು ಕೇವಲ ನುಡಿಯಲ್ಲಷ್ಟೇ ಅಲ್ಲ, ನಡೆಯಲ್ಲೂ ಕೂಡ ಅಳವಡಿಸ್ಕೊಂಡು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಜೊತೆಗೆ ಕನ್ನಡದ ಧ್ವಜವನ್ನು, ಕನ್ನಡದ ಕಂಪನ್ನು ದೇಶದಾಚೆಗೂ ಕೂಡ ಪಸರಿಸತಕ್ಕಂಥ ಕೀರ್ತಿ ನಮ್ಮ ಆದೀಶ್ ವಾಲಿಯವರಿಗೆ ಸಲ್ಲುತ್ತೆ. ಸೊ ಅವರಿಗೆ ಈ ವಿಷಯವನ್ನು ಮುಂದಿಟ್ಟಾಗ ಇಂಥ ಒಳ್ಳೆ ಕೆಲಸಕ್ಕೆ ನಾವು ಸದಾ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿಬಿಟ್ಟು ಈ ವೀರಲೋಕ ಪುಸ್ತಕ ಸಂತೆ ಏನಿದೆಯಲ್ಲ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂತಹ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಆದೀಶ್ ವಾಲಿಯವರ ಸಾರಥ್ಯದ ಉತ್ತರ ಕರ್ನಾಟಕ ನ್ಯೂಸ್. ಸೊ ಇದರ ಅಡಿಯಲ್ಲಿ 3 ದಿನಗಳ ಕಾಲ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗ್ತದೆ. ಬರಗೂರು ರಾಮಚಂದ್ರಪ್ಪ ಅವರ ಆದಿಯಾಗಿ ಪ್ರಜಾವಾಣಿ ಸಂಪಾದಕರಾಗಿರ್ತಕ್ಕಂಥ ರವೀಂದ್ರ ಭಟ್ ಅವರು, ವಿಜಯ ಕರ್ನಾಟಕದ ನಟೇಶ್ ಅವರು, ಚಲನಚಿತ್ರ ನಟ ಪ್ರೇಮ್ ಅವರು, ಈ ರೀತಿಯಾಗಿ ಅನೇಕ ಅತಿಥಿಗಳು ಬರ್ತಿದ್ದಾರೆ. ಸಮಾರೋಪಕ್ಕೆ SG ಸಿದ್ದರಾಮಯ್ಯ ಅವರ ಆದಿಯಾಗಿ ಸುಮಾರು ಒಂದು 100 ಜನ ಹೊರಗಡೆ ಸಾಹಿತಿಗಳು ಬರ್ತಾ ಇದ್ದಾರೆ. 1 ಲಕ್ಷ ಪುಸ್ತಕಗಳು ಜಿಲ್ಲೆಯ ಓದುಗ ದೊರೆಗಳಿಗೆ ಕೈಬೀಸಿ ಕರೀತಾ ಇದ್ದಾವೆ. ಹಾಗಾಗಿ ನಾವು ಈ ಉತ್ತರ ಕರ್ನಾಟಕ ನ್ಯೂಸ್ನ ಮೂಲಕ ಎಲ್ಲ ಓದುಗರಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ, ದಯವಿಟ್ಟು ನೀವು ಆ ಮೊಬೈಲ್ ಸಂಸ್ಕೃತಿಯನ್ನು ಬಿಟ್ಟು ಪುಸ್ತಕ ಸಂಸ್ಕೃತಿಯನ್ನು ನಾವು ಕಾಪಾಡ್ಕೋಬೇಕಾಗಿದೆ. ಮುಂದಿನ ಮಕ್ಕಳಿಗೆ ಅದನ್ನು ಕಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ವೀರಲೋಕ ಪುಸ್ತಕ ಸಂತೆಗೆ ಕೈ ಜೋಡಿಸಿರ್ತಕ್ಕಂಥ ಉತ್ತರ ಕರ್ನಾಟಕ ನ್ಯೂಸ್ನ ಒಂದು ಕಳಕಳಿಯ ಮನವಿಗೆ ಆ ಪುಸ್ತಕ ಸಂತೆಯಲ್ಲಿ ಬಂದು ದಯವಿಟ್ಟು 1-2 ಪುಸ್ತಕ ತಗೋಬೇಕು ಮತ್ತು ಇತರರಿಗೂ ಕೂಡ ಈ ವಿಷಯನ ತಿಳಿಸಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಿರಿಯರಾಗಿರ್ತಕ್ಕಂಥ ಶಿವಶರಣಪ್ಪ ವಾಲಿಯವರು ಈ ನಮ್ಮ ಕಾರ್ಯಕ್ರಮದ ಪೋಸ್ಟರನ್ನು ಇವತ್ತು ಬಿಡುಗಡೆಗೊಳಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಅವರಿಗೆ, ನಮ್ಮ ಡಾಕ್ಟರ್ ರಜನೀಶ್ ವಾಲಿಯವರಿಗೆ, ಆದೀಶ್ ವಾಲಿಯವರಿಗೆ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದೊಡ್ಡ ಶಕ್ತಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮ್ಮ ಸುರೇಶ್ ಚಂದ್ರ ಶೆಟ್ಟಿಯವರು. ಸೊ ಅವರು ಕೂಡ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಿ, ದೊಡ್ಡ ತಯಾರಿ ಆಗ್ತಾ ಇದೆ. ಈ ಒಂದೇ ಉಳಿದಿರೋದು ನೀವು ಬರಬೇಕು, ಬಂದು ಹೋಗೋದಲ್ಲ, ಬಂದು 1-2 ಪುಸ್ತಕಗಳನ್ನು ತಗೊಳ್ಳೇಬೇಕು.